ಗಿರಿಜನ ಸುರಕ್ಷಾ ವೇದಿಕೆಯ ವತಿಯಿಂದ ಶ್ರೀ ಭಗವಾನ್ ಬಿರ್ಸಾ ಮುಂಡವರ 150ನೇ ಜಯಂತಿ ನಿಮಿತ್ತ ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ. 20ನೇ ತಾರೀಕು ಸಂಜೆ ಬಗ್ಗೆ ಇವಾಗ ಹೆಚ್ಚಾಗಿ ಇವಾಗ ಗೊತ್ತಿರುವಂಥದ್ದು ಬುಡಕಟ್ಟಿಯಿಂದ ಬೇರೆ ಜನಕ್ಕೆ ಕನ್ವರ್ಟ್ ಆಗುವಂಥ ರೀತಿಯಲ್ಲಿ ನಮ್ಮ ಕನ್ವರ್ಟ್ ಆಗ್ತಾ ಇದ್ದಾರೆ. ಜೊತೆಗೆ ಅದು ಕೂಡ ಇವಾಗ ಏನು ಪರಿಶಿಷ್ಟ ಜಾತಿಗೆ ಏನಾಯಿತು ಪರಿಶಿಷ್ಟ ಪಂಗಡ ಕೂಡ ಅದೇ ಆಗ್ಬೇಕಂದ್ಬಿಟ್ಟು ಆರ್ಟಿಕಲ್ 41 ತಿದ್ದುಪಡಿ ಆಗಿದೆ. 42 ಇನ್ನೂ ತಿದ್ದುಪಡಿ ಆಗಿಲ್ಲ, ಅದು ಒಂದು ಆಗಿರಬೇಕು. ಆಮೇಲೆ ಜೊತೆಗೆ ನಮಗೆ ಫಾರೆಸ್ಟ್ ರೈಟ್ ಆಕ್ಟ್ ಬಂದು ಸುಮಾರು 20 ವರ್ಷ ಆಯಿತು, ಸರಿಯಾಗಿ ಅದು ಒಂದು ಜಾರಿಯಾಗಿಲ್ಲ. ಇಡೀ ನಮ್ಮ ಜಿಲ್ಲೆಯಲ್ಲಿ ಕೂಡ ಸುಮಾರು 1795 ಅರ್ಜಿ ಹಾಕಿದ್ವಿ. ಇವಾಗ ಸುಮಾರು ನಮಗೆ 666 ಅರ್ಜಿಗಳು ಕೂಡ ನಮಗೆ ಒಂದು ಪರಿಶೀಲನೆ ಮಾಡಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಇನ್ನೂ 1000 ಚಿಲ್ಲರೆ ಪೆಂಡಿಂಗ್ ಇದೆ. ನಾವು ಕೂಡ ಜಿಲ್ಲಾಡಳಿತ ತುಂಬ ಹೇಳಿದ್ವಿ, ಅವರು ಕೂಡ ಯಾಕೆ ಒಂದು ಸ್ವಲ್ಪ ಇದು ಕಾರಣದಿಂದ, ಯಾಕೆಂದರೆ ಇದು ಆಕ್ಟು ಕೇಂದ್ರ ಸರ್ಕಾರದ ಆಗ್ತಿರೋದ್ರಿಂದ ನಾವು ಕೇಂದ್ರಕ್ಕೆ ಒಂದು ಮನವಿ ಕೊಡಬೇಕಂದ್ಬಿಟ್ಟು ಒಂದು ಇದು ಮಾಡಿದ್ವಿ. ಮತ್ತು ನಮ್ಮದು ಬುಡಕಟ್ಟು ಕಾಯ್ದೆ ಹಿಂದೆ ಏನು 1965 ಬುಡಕಟ್ಟು ಕಾಯ್ದೆ ಪ್ರಕಾರ ಅನುಸಾರವಾಗಿ ನಮಗೆ ಒಂದು ಹಕ್ಕು ಸಿಗಬೇಕು ಅಂದ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ಕರೆ ಕೊಡೋದೇನೆಂದರೆ, ಡೆಲ್ಲಿಗೆ ಹೋಗಿ ನಮ್ಮದು ಒಂದು ಸಂದೇಶಕ್ಕೆ ಹೋಗೋದೇನೆಂದರೆ, ಜೊತೆಗೆ ನಮ್ಮದು ವನವಾಸಿ, ಗ್ರಾಮವಾಸಿ, ನಗರವಾಸಿ, ನಾವೆಲ್ಲ ಭಾರತವಾಸಿ ಅನ್ನೋದು ನಮ್ಮ ಒಂದು ಬುಡಕಟ್ಟಿನ ಒಂದು ಸಂದೇಶ ಆಗಿರ್ತೈತೆ. ದಯವಿಟ್ಟು ನಾವು ಈ ಒಂದು ಇಡೀ ಎಲ್ಲ ರಾಜ್ಯಗಳಲ್ಲಿ ಸುಮಾರು ಇಲ್ಲಾಂದ್ರೂ 20 ರಾಜ್ಯಗಳಲ್ಲಿ ಒಂದು ಕಡೆ ಸೇರ್ತೀವಿ. ಸುಮಾರು 1.5 ಲಕ್ಷದಿಂದ 2 ಲಕ್ಷ ಜನ ನಾವು ಅಲ್ಲಿ ಸೇರಿ ಕೆಂಪು ಕೋಟೆಯಲ್ಲಿ ಒಂದು ಕಾರ್ಯಕ್ರಮ ಅಂದರೆ ಏನು ಸಮ್ಮೇಳನ ಇಟ್ಕೊಂಡಿದ್ವಿ, ಅದು 24ನೇ ತಾರೀಕೆ ಸುಮಾರು ನಮ್ಮದು ಶೋಭಾಯಾತ್ರೆ ಸುಮಾರು 3:30ಯಿಂದ ಅಲ್ಲಿ ಚಾಲನೆ ಆಗುತ್ತೆ. ಸುಮಾರು 10 ಕಡೆಯಿಂದ ಶೋಭಾಯಾತ್ರೆ ಆಗುತ್ತೆ. ಒಂದು ಕಡೆಯಿಂದ ಜನ ಜಾಸ್ತಿ ಅಂದ್ಬಿಟ್ಟು ಅಲ್ಲಿ ನಮ್ಗೆ 10 ಕಡೆಯಿಂದ ನೀವು ಕೆಂಪು ಕೋಟೆ ಆವರಣಕ್ಕೆ ಬರಬೇಕನ್ನೋದು ಒಂದು ನಮಗೆ ಅಲ್ಲಿ ಸಂದೇಶ ಕೊಟ್ಟವ್ರೆ ಕೇಂದ್ರ ಸರ್ಕಾರ. ನಾವು ಅದೇ ಪ್ರಕಾರ ಹೋಗ್ತಾ ಇದ್ದೀವಿ. ಜೊತೆಯಲ್ಲಿ ಇಲ್ಲಿ ಅವರೇ ಖುದ್ದಾಗೆ ಏನಿವತ್ತು ನಾವು ಬುಡಕಟ್ಟು ಜನ ಬರ್ತಾರೋ ಅವರೇ ಕೂಡ 2,000 ರೂಪಾಯಿ ಕೊಟ್ಟು ನೋಂದಣಿ ಆಗಿ ಅವರು ಸ್ವಯ ರೀತಿ ಬರ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ರೀತಿ ಸಂಘ ಸಂಸ್ಥೆ ಮತ್ತೊಂದು ಮಾಡೋವಂಥದ್ದಲ್ಲ. ಅವರೇ ಖುದ್ದಾಗೆ ಬಂದು ನಮ್ಮ ಹಕ್ಕನ್ನ ಪಡ್ಕೊಳ್ಳಿಕ್ಕೋಸ್ಕರ ಇಡೀ ರಾಜ್ಯದಿಂದ ಎಲ್ಲ ಬುಡಕಟ್ಟು ಜನ ಸುಮಾರು ಇಲ್ಲ 500ಕ್ಕೂ ಹೆಚ್ಚು ಬುಡಕಟ್ಟು ಜನ ಇದ್ದಾರೆ ಇಡೀ ನಮ್ಮ ರಾಷ್ಟ್ರದಲ್ಲಿ. ಎಲ್ಲರೂ ಒಂದು ಕಡೆ ಸೇರಿ ನಮ್ಮ ಹಕ್ಕು ಸಿಗಬೇಕು ಮತ್ತು ಕೆಲವೊಂದು ಕಾಯ್ದೆಗಳು ತಿದ್ದುಪಡಿ ಆಗಬೇಕನ್ನೋದು ನಮ್ಮದು ಒಂದು ಮನವಿ ಇದೆ. ಖಂಡಿತ ಆ ಮನವಿಗೆ ಅಲ್ಲಿರುವಂಥ ಕೇಂದ್ರ ಸರ್ಕಾರ ದ್ರೌಪದಿ ಮುರ್ಮುಜಿ ಆಗಿರ್ಬೋದು, ಜೊತೆಗೆ ಅಮಿತ್ ಶಾ ಅವ್ರಿಗೂ ಆಗಿರ್ಬೋದು, ಅವರಿಗೆ ನಾವು ವೇದಿಕೆ ಮೇಲೆ ಬರ್ತಾರೆ, ಅವರು ಬಂದು ಅವರಿಗೆ ನಾವು ಮನವಿಯನ್ನು ಕೊಟ್ಟು ತಿರ್ಗಾ ರಿಟರ್ನ್ ನಾವು 25 ಸಂಜೆ ನಾವು ನಮ್ಮ ರಾಜ್ಯಕ್ಕೆ ಹೊರಡ್ತೀವಿ. ಏನೋ ಈ ದೇಶಾದ್ಯಂತ ಬುಡಕಟ್ಟು ಸಂಸ್ಕೃತಿ, ಬುಡಕಟ್ಟು ಜನಾಂಗ ಅವ್ರದೇ ಆದಂಥ ಒಂದು ಆಚಾರ ವಿಚಾರಗಳು, ಆ ಒಂದು ವನದೇವತೆ ಪೂಜೆ ಪುರಸ್ಕಾರಗಳು, ಅವರಲ್ಲಿದ್ದಂಥ ಅಗಾಧವಾದ ಕಲೆ, ಔಷಧೀಯ ಒಂದು ಸಸ್ಯಶಾಸ್ತ್ರದ ಬಗ್ಗೆ ಇದ್ದಂಥ ಪಾಂಡಿತ್ಯ, ಇದೆಲ್ಲವೂ ನಶಿಸ್ತಾ ಇದೆ. ಇದನ್ನ ಅವರು ಕಾಡಿನಲ್ಲಿದ್ದಾಗ ಅದನ್ನು ತಿಳ್ಕೊಂಡು ಆ ಕಾಡನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಕಾಡುಗಳು ಕೂಡ ನಾಶ ಆಗ್ತಿದೆ. ಯಾಕೆ ನಾಶ ಆಗ್ತಿದೆ ಅಂದ್ರೆ ಆ ಕಾಡಿನ ಬಗ್ಗೆ ಇದ್ದಂಥ ಗೌರವ ಮತ್ತೆ ವನ ದೇವತೆ ಅಂತೇಳಿ ಅದಕ್ಕೆ ಬೇಕಾದಂಥ ಜಾಗಗಳನ್ನು ಬಿಟ್ಕೊಂಡು ವಾಸ ಮಾಡ್ತಿದ್ದಂಥದ್ದು. ಆ ಬುಡಕಟ್ಟು ಜನಗಳನ್ನ ಈ ಸರ್ಕಾರ ಮತ್ತೆ ಬ್ರಿಟಿಷ್ ಅವರು ಬಂದ ಕಾಲದಿಂದ ಅವ್ರನ್ನ ಒಕ್ಕಲರು ಮಾಡಿ ಅವರ ಮೂಲ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ಎಷ್ಟೆಷ್ಟು ಮಾಡೋದು. ಆಗ ಬಿರ್ಸಾ ಮುಂಡಾ ಅಂತಕ್ಕಂಥ ಒಂದು ಮಹಾನ್ ನಾಯಕ ಒಂದು ಹೋರಾಟ ಮಾಡಿ ಆ ಸಂಸ್ಕೃತಿಯನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಜನಗಳನ್ನ ಒಂದು ಒಗ್ಗೂಡಿಸಿ ಬುಡಕಟ್ಟು ಸಂಸ್ಕೃತಿಯನ್ನು ಬೆಳೆಸೋ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಈಗಲೂ ಕೂಡ ಸರ್ಕಾರಗಳು ಆ ಬುಡಕಟ್ಟು ಸಂಸ್ಕೃತಿ ಮಾಡಿಕೊಂಡು ಹೋಗುವಂಥ ಒಂದು ಕೆಲಸವನ್ನ ಅವ್ರಿಗೆ ಪ್ರೇರಣೆಯನ್ನು ಕೊಡಬೇಕಾಗಿದೆ. ಆದರೆ ಅವರ ಮೂಲ ಸೌಕರ್ಯಗಳಿಲ್ಲದೆ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ವಾಸಕ್ಕೆ ಅವ್ರಿಗೆ ಯೋಗ್ಯವಾದ ಸ್ಥಳ ಇಲ್ಲ, ತುಂಬಾ ಕಷ್ಟದಲ್ಲಿ ಬದುಕ್ತಿದ್ದಾರೆ ಅವರು. ಅಕ್ರಮ ವಲಸಿಗರು ಬಂದು ಆರಾಮಾಗಿ ಈ ದೇಶದಲ್ಲಿ ವಾಸ ಮಾಡ್ಬೋದು, ಆದ್ರೆ ಈ ಮೂಲ ನೆಲದ ನಿವಾಸಿಗಳು ಅವ್ರಿಗೊಂದು ಸೂರು ಕಟ್ಕೊಳ್ಳಿಕ್ಕೂ ಇಲ್ಲ. ಅವ್ರು ಯಾವುದೋ ಒಂದು ಫಾರೆಸ್ಟ್ ಇದರಲ್ಲಿ ಇರ್ತಾರೆ, ಗುಡಿಸ್ಲಾಕೊಂಡಿರ್ತಾರೆ, ಅಲ್ಲಿಂದ ಬಂದ ಫಾರೆಸ್ಟ್ನವರು ಒಕ್ಕಲೆಬ್ಬಿಸ್ತಾರೆ. ಅವ್ರು ಅಲ್ಲಿಂದ ಅಲ್ಲಿ ಹೋಗ್ತಿದ್ದಾರೆ, ಅವ್ರ ಮಕ್ಕಳು ಎಜುಕೇಶನ್ ಆಗ್ತಿಲ್ಲ, ಅವ್ರಿಗೆ ಬೇಕಾದಂತಹ ಮೂಲ ಸೌಕರ್ಯ ಸಿಗ್ತಿಲ್ಲ, ಅವ್ರಿಗೆ ಆಹಾರ ಭದ್ರತೆ ಸಿಗ್ತಿಲ್ಲ, ಅನೇಕ ಜನಕ್ಕೆ ರೇಷನ್ ಕಾರ್ಡ್ಗಳಿಲ್ಲ, ಆಧಾರ್ ಕಾರ್ಡ್ಗಳಿಲ್ಲ. ಇದೆಲ್ಲವೂ ಕೂಡ ಮೂಲ ನಿವಾಸಿಗಳಾಗಿ ಇಲ್ಲಿ ಜನಗಳಿಗೆ ತೊಂದರೆ ಆಗ್ತಿದೆ. ಇದನ್ನೂ ಕೂಡ ನಾವು ಒಂದು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಇದನ್ನೆಲ್ಲ ಉಳಿಸಬೇಕು ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಅದೊಂದು ಕಾರ್ಯವನ್ನ ಗಿರಿಜನ ಸುರಕ್ಷಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದೀವಿ. ಇದು ಡೆಲ್ಲಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಗಮನ ಸೆಳೀಬೇಕು ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೂ ಕೂಡ ಈ ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ಈ ಒಂದು 20ನೇ ತಾರೀಕು ಇಲ್ಲಿಂದ ಸುಮಾರು 102 ಜನ ಹೊರಟು ಇಡೀ ರಾಜ್ಯಾದ್ಯಂತ 1,500 ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.